ನಿಮ್ಮ ಮನೆಗಳಲ್ಲೂ ಒಡವೆನ ಅಡ ಇಡ್ತಾ ಇದ್ದೀರಾ? ಉತ್ತರಕ್ಕೆ ಹತ್ತಿ ದಕ್ಷಿಣಕ್ಕೆ ಇಳಿತಾ ಇದ್ದೀರಾ? ಒಡವೆಗಳನ್ನ ಅಡ ಇಡಬೇಕಾದ್ರೆ ಏನ್ ಕಾರಣ ಆಗಿರುತ್ತೆ ಈ ವಿಡಿಯೋ ನೋಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನನಗೆ ಪರಿಚಯಸ್ಥರು, ನನಗೆ ತುಂಬ ವರ್ಷಗಳಿಂದ ಗೊತ್ತಿರ್ತಕ್ಕಂಥವ್ರು, ಆಗರ್ಭ ಶ್ರೀಮಂತರು, ಹೋಲ್ಸೇಲ್ ವ್ಯಾಪಾರ ಮಾಡ್ತಾರೆ. ಅವ್ರ ಅಂಗಡಿಗೆ ನಾನು ಮೊನ್ನೆ ಹೋದಾಗ ಅವ್ರ ಗಂಡ ಹೆಂಡತಿ ಇಬ್ಬರೂ ಗಲ್ಲದ ಮೇಲೆ ಕೂತ್ಕೊಂಡಿದ್ರು. ನಾನು ಹೋಗಿ ಹೀಗೆ ತುಂಬ ದಿನ ಆಗಿತ್ತು ಮಾತಾಡಿಸ್ಕೊಂಡಿದ್ದಾಗ ಆ ಅಂಗಡಿಯ ಈಶಾನ್ಯದಲ್ಲಿ ಒಂದು ದೋಷ ಇತ್ತು, ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದೆ. ಅವಾಗ ಅವರು, ನೀವು ವಾಸ್ತು ನೋಡ್ತೀಯಲ್ಲಪ್ಪ, ನಮ್ಮ ಮನೆಗೂ ಬಂದು ನೋಡು ಅಂತ ಹೇಳಿದ್ರು. ಅವ್ರ ಮನೆಗೆ ನನಗೆ ಗೃಹ ಪ್ರವೇಶಕ್ಕೆ ಕರೆದಿರಲಿಲ್ಲ. ಆ ಒಂದು 3 ವರ್ಷ 4 ವರ್ಷ ಆಗಿರ್ಬೋದು ಗೃಹ ಪ್ರವೇಶ ಆಗಿ. ತುಂಬ ದೊಡ್ಡ ಮನೆ, ಬಂಗ್ಲೆ. ಸೊ ಒಂದ್ಸರಿ ಬಂದು ನಮ್ಮ ಮನೆ ನೋಡಪ್ಪ ಅಂದರು. ನಾನು ಇದ್ಕೊಂಡು, ಯಾಕೆ ಏನಾದರೂ ಸಮಸ್ಯೆನಾದ್ರು? ಇಲ್ಲ, ಬಂದು ನೋಡು ಒಂದ್ಸರಿ ಅಂತ ಅಂದರು. ನಾನು ಇದ್ಕೊಂಡು ಈ ಪರಿಚಯಸ್ಥರು ಇರೋ ಹತ್ರಕ್ಕೆ ಹೋಗೋದಕ್ಕೆ ಒಂದು ಏನೋ ಸಂಕಟ ಆಗ್ತಾ ಇರ್ತದೆ, ಹಿಂಸೆ ಆಗ್ತಾ ಇರ್ತದೆ. ಆದ್ರೂ ಆಯ್ತು ಬರ್ತೀನಿ ಅಂದೆ. ಆಮೇಲೆ ಅಲ್ಲೇ ಕೇಳಿದೆ, ಯಾವ ರೋಡ್ ಫೇಸಿಂಗ್ ಇರೋದು ನಿಮ್ಮ ಮನೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ದಕ್ಷಿಣ ರೋಡ್ ಫೇಸಿಂಗ್ ಇದೆ ಅಂತ. ಅವಾಗ ನಾನು ಕೇಳಿದೆ, ರೋಡಿಂದ ನಿಮ್ಮ ಮನೆಗೆ ಸೈಟ್ಗೆ ಹತ್ತುತ್ತೀರಲ್ವಾ, ಅದು ಎಷ್ಟು ಎತ್ತರ ಮಾಡ್ಕೊಂಡಿದ್ದೀರಾ ಅಂದ್ರೆ ಅವ್ರು ಹೇಳಿದ್ರು, 2-2.5 ಅಡಿ ಎತ್ತರ ಮಾಡ್ಕೊಂಡಿದ್ದೀರಿ ಅಂದರೆ. ಸರಿ, ನೀವು ಉತ್ತರಕ್ಕೆ ಹತ್ತಿ ದಕ್ಷಿಣಕ್ಕೆ ಇಳಿತಾ ಇದ್ದೀರಲ್ವ ರೋಡ್ಗೆ ಅಂದೆ. ಹೌದು ಅಂದರು. ಅವಾಗ ನಾನು ಹೇಳಿದೆ, ನೀವು ತುಂಬ ಚೆನ್ನಾಗಿದ್ದೀರಾ, ಚೆನ್ನಾಗಿರಿ, ನಾನೇನು ಬೇಡ ಅಂತ ಹೇಳಿಲ್ಲ. ಆದರೆ ನಿಮ್ಮ ರೋಡು ಮತ್ತು ನಿಮ್ಮ ಸೈಟ್ ಏನಿದೆಯಲ್ಲ ಅದು ಹೊಂದಾಣಿಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಮನೇಲಿರ್ತಕ್ಕಂಥ ಒಡವೆಗಳನ್ನ ಅಡ ಇಡೋ ಅಂಥ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಜಾಗರೂಕವಾಗಿರಿ, ಯಾಕೆಂದರೆ ಅವರು ತುಂಬ ಶ್ರೀಮಂತರು. ನಾವು ಏಕ್ದಮ್ ಹೇಳೋದಕ್ಕೂ ಆಗಲ್ಲ. ಸ್ವಲ್ಪ ಹುಷಾರಾಗಿರಿ, ಒಡವೆಗಳನ್ನೆಲ್ಲ ಅಡ ಇಡಿಸೋ ಅಂಥ ಪ್ರಸಂಗ ಬಂದರೂ ಬರ್ಬೋದು ಅಂತ ನಾವು ಹೇಳಿದ್ವಿ. ಅವರು ಇದ್ಕೊಂಡು, ಹೆಂಗೆ ಇಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ, ನಾನು ಆಲ್ರೆಡಿ ಒಡವೆ ಅಡ ಇಟ್ಟಿದ್ದೀನಿ, ಹೆಂಗೆ ಗೊತ್ತಾಯಿತು? ನೀನು ನನ್ನ ಮನೆ ನೋಡಲಿಲ್ಲ, ಏನೂ ಇಲ್ಲ, ಬರೀ ರೋಡು ಸೈಟು ಕೇಳಿಬಿಟ್ಟು ನೀನು ಒಡವೆ ಅಡ ಇಟ್ಟಿದ್ದೀರ ಅಂತ ಹೆಂಗೆ ಹೇಳಿದ್ರಿ? ಒಂದ್ಸರಿ ಮನೆಗೆ ಬಂದು ನೋಡ್ಬಿಡಿ ಅಂತ ಹೇಳಿದ್ರು. ನಾವು ಪರಿಚಯ ಇರೋರು, ಏಕ್ದಮ್ ಹೋಗೋಕ್ಕಾಗಲ್ಲ. ಪಾಪ ಒಂದು 5-6 ಸರಿ ಫೋನ್ ಮಾಡಿದ್ರು. 15 ದಿನ ಬಿಟ್ಕೊಂಡು ನಾನು ಆ ಸೈಟ್ ವಿಸಿಟಿಂಗ್ ಹೋದಾಗ ಅಲ್ಲಿ ಏನಾಯಿತು ಅಂದರೆ, ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಇದೆ ಅಲ್ವಾ. ದಕ್ಷಿಣಕ್ಕೆ ಮಾತ್ರ ರೋಡ್ ಇರಲಿಲ್ಲ, ಪಶ್ಚಿಮಕ್ಕೂ ರೋಡ್ ಇತ್ತು ನಮಗೆ. ಅವ್ರದ್ದು ಪಶ್ಚಿಮದ ರೋಡ್ ನನಗೆ ಹೇಳಿರಲಿಲ್ಲ. ಆದರೆ ನಾನು ಹೋದ್ಮೇಲೆ ನನ್ನ ಗಮನಕ್ಕೆ ಬಂದಿದ್ದು ದಕ್ಷಿಣ ಪಶ್ಚಿಮ ಕಾರ್ನರ್ ಸೈಟ್ ಅಂತ ಬಂತು. ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ, ನೋಡಿ, ಉತ್ತರದಲ್ಲಿ ಮನೆ ಬಂದ ಮೇಲೆ ದಕ್ಷಿಣದಲ್ಲಿ ಮನೆ ಇರಲೇಬೇಕು. ಏನಕ್ಕೆ ಅಂದರೆ, ಉತ್ತರ ನಮಗೆ ಭಾರ ಬೀಳುತ್ತೆ, ಅದು ನಮ್ಮ ಸೈಟ್ ಅಲ್ಲ ಅಂದ್ರೂ ಉತ್ತರದಲ್ಲಿ ಭಾರ ಬಿದ್ದಾಗ ದಕ್ಷಿಣದಲ್ಲಿ ಇನ್ನೊಂದು ಮನೆ ಇದ್ದಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿ ಉತ್ತರದಲ್ಲಿ ನಮಗೆ ಖಾಲಿ ರೋಡ್ ಬಂದು ದಕ್ಷಿಣದಲ್ಲಿ ಮನೆ ಇದ್ರೂ ನಡೆಯುತ್ತೆ. ಆದರೆ ದಕ್ಷಿಣದಲ್ಲಿ ಖಾಲಿ ಜಾಗ, ಇವಾಗ ಸಪೋಸ್ 30 ಅಡಿನೋ 40 ಅಡಿನೋ ರೋಡ್ ಬಂದಾಗ ಇಲ್ಲೂ 40 ಅಡಿ ಖಾಲಿ ಜಾಗ ಬಿಟ್ಕೊಂಡಾಗ ನಮಗೆ ಬಲ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಸಪೋರ್ಟ್ ಮಾಡಲ್ಲ. ಉತ್ತರದಲ್ಲಿ 3 ಅಡಿ ಬಿಡ್ರಿ ಅಂದ್ರೇ ಬಿಡಲ್ಲ ನೀವು, ದಕ್ಷಿಣ ರೋಡ್ ಫೇಸಿಂಗ್ ಇರೋರು. ಯಾವಾಗ ಇಲ್ಲಿ ಖಾಲಿ ಆಗುತ್ತೆ, ಈ ದಕ್ಷಿಣದಿಂದ ಮನೆ ಒಳಗಡೆಗೆ ಬೆಳಕು ಗಾಳಿ ಕಡಿಮೆ ಬರಬೇಕು, ಇದು ನೆಗೆಟಿವ್. ಉತ್ತರದಿಂದ ಜಾಸ್ತಿ ಬರಬೇಕು. ಇವ್ರಿಗೆ ದಕ್ಷಿಣ ರೋಡ್ ಬಂತು, ಸೊ ಉತ್ತರದಲ್ಲಿ ಆಲ್ರೆಡಿ ಮನೆ ಇದೆ. ಅದೇ ರೀತಿ ಪೂರ್ವದಲ್ಲಿ ಸೈಟ್ ಇದೆ, ಅವ್ರು ಇನ್ನೂ ಮನೆ ಕಟ್ಟಿಲ್ಲ, ಇವತ್ತಲ್ಲ ನಾಳೆ ಕಟ್ತಾರೆ. ಪಶ್ಚಿಮದಲ್ಲಿ ಖಾಲಿ ಇದೆ. ಪೂರ್ವದಲ್ಲಿ ಮನೆ ಬಂದಾಗ ಇದಕ್ಕೆ ಕತ್ಲು ಮುಚ್ಕೊಳುತ್ತೆ, ಪೂರ್ವ ಭಾರ ಆಗುತ್ತೆ. ಎರಡೂ ಸೈಡ್ ಈಕ್ವಲ್ ಭಾರ ಇರಬೇಕು. ಯಾವಾಗ ಇಲ್ಲಿ ಪೂರ್ವ ಭಾರ ಆಗ್ಬಿಡುತ್ತೋ ಆವಾಗ ನಮಗೆ ಗ್ರೋತ್ ಇರೋದಿಲ್ಲ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಈಗೆಲ್ಲರೂ ಆರೋಗ್ಯ ಅಂತ ಏನಂದರೆ, ಬೆಂಗಳೂರಲ್ಲಿ ಪೂರ್ವಕ್ಕೆ 1 ಅಡಿನೋ 2 ಅಡಿನೋ ಬಿಟ್ಟಿರ್ತೀರ, ಪಕ್ಕದಲ್ಲಿ ಇನ್ನೊಂದು ಮನೆಗೆ ಟಚ್ ಮಾಡಿಬಿಟ್ಟಿರ್ತೀರ. ಯಾವಾಗ ನಮ್ಮ ಮನೆಗೆ ಸೂರ್ಯನ ಬೆಳಕು ನ್ಯಾಚುರಲ್ ಆಗಿ ಒಳಗಡೆ ಬರಲ್ವೋ ಆವಾಗ ನಮಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಉತ್ತರದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರಬೇಕು. ಯಾವಾಗ ಉತ್ತರದಿಂದ ಗಾಳಿ ಬೆಳಕು ಬರಲ್ವೋ, ನೀವು ದಕ್ಷಿಣ ರೋಡ್ ಫೇಸಿಂಗು ಪಶ್ಚಿಮ ರೋಡ್ ಫೇಸಿಂಗು ಜಾಸ್ತಿ ದೊಡ್ಡ ವಿಂಡೋ ಜಾಸ್ತಿ ಇಟ್ಕೊಂಡ್ಬಿಡ್ತೀರಾ. ಈ ಕಡೆಯಿಂದ ಯಾರೂ ನೋಡಲ್ಲ, ಈ ಕಡೆಯಿಂದ ಯಾರೂ ನೋಡಲ್ಲ ಅಂತ. ಫಸ್ಟ್ ನೀವು ನಮಗೋಸ್ಕರ ಬದುಕೋದು ಕಲಿಬೇಕು. ಯಾವಾಗ ಎರಡೂ ಕಡೆ ಜಾಸ್ತಿ ಆಗ್ತದೆ, ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒಂದು ಮನೆಗೆ ಉತ್ತರದಿಂದ ಎಷ್ಟು ವಿಂಡೋ ಇರುತ್ತೆ ಅಷ್ಟು ಆದಾಯ. ಈಗ ಸಪೋಸು ಉತ್ತರದಲ್ಲಿ ನಮಗೆ 12 ವಿಂಡೋ, ಡೋರು ಎಲ್ಲ ಸೇರಿ 12 ವಿಂಡೋ, 12 ಜಾಗದಿಂದ ಗಾಳಿ ಬೆಳಕು ಬರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಗೇನು 12,000 ರೂಪಾಯಿ ಆದಾಯ ಅಂತ. ಅದೇ ದಕ್ಷಿಣದಲ್ಲಿ ನೀವು ಕಡಿಮೆ ಇಟ್ಕೊಬೇಕು. ಅವಾಗ ನೀವು ಈ ಕಡೆ ಒಂದು 6 ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ, 12,000 ಸಂಪಾದನೆ ಆದರೆ 6,000 ಖರ್ಚಾಗುತ್ತೆ, 6,000 ಸೇವಿಂಗ್ ಮಾಡ್ಕೊತೀರ. ಈ ದಕ್ಷಿಣ ರೋಡ್ ಫೇಸಿಂಗ್ ಬಂದಾಗ ಏನು ಮಾಡ್ತಾರೆ, ಉತ್ತರದಲ್ಲಿ ಕಡಿಮೆ ಕೊಟ್ಕೊತಾರೆ, ದಕ್ಷಿಣದಲ್ಲಿ ಜಾಸ್ತಿ ಕೊಟ್ಕೊತಾರೆ. ಆವಾಗ ಉತ್ತರ ಏನಾಗುತ್ತೆ, ಆದಾಯ. ಈಗ 5 ವಿಂಡೋ ಅಂತ ಇಟ್ಕೊಳ್ಳೋಣ, 5 ಕಡೆಯಿಂದ ಗಾಳಿ ಬೆಳಕು ಬರ್ತಾ ಇದೆ ಅಂತ 5,000 ನಮಗೆ ಸಂಪಾದನೆ ಆಗ್ತಾ ಇದೆ ಅಂತ ಅರ್ಥ. ಅದೇ ದಕ್ಷಿಣದಲ್ಲಿ ಜಾಸ್ತಿ ಇದ್ದಾಗ ಇದು ಖರ್ಚು ಮಾಡ್ತಾ ಇದೆ. ಇವಾಗ ನೀವು ಈ ಕಡೆ 12 ವಿಂಡೋ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ಅವಾಗ ನಮಗೇನಾಯಿತು, 5,000 ಸಂಪಾದನೆ ಮಾಡೋದಾದರೆ 12,000 ಖರ್ಚಾಯಿತು. ಇನ್ನು ಉಳಿದಿದ್ದ ಅಮೌಂಟನ್ನು ನಮ್ಮ ಕೈಯಲ್ಲಿ ಸಾಲ ಮಾಡಿಸುತ್ತೆ. ಉತ್ತರ ಮುಚ್ತಿದ್ದಂಗೆ ನಮ್ಮ ಹತ್ರ
ಫೈನಾನ್ಸ್ ಸ್ಟಕ್ ಆಯಿತು ಅಂತ ಅರ್ಥ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಪೂರ್ವದಲ್ಲಿ ಎಷ್ಟು ವಿಂಡೋ ಬಾಗಿಲುಗಳು ಬರ್ತವೆ ಅದೆಲ್ಲ ನಮಗೆ ಆರೋಗ್ಯ ಮತ್ತು ಗ್ರೋತು. ಪಶ್ಚಿಮದಲ್ಲಿ ಎಷ್ಟು ಬರ್ತದೆ ಇದು ಆರೋಗ್ಯ ಗ್ರೋತ್ನ ಕಡಿಮೆ ಮಾಡೋದು. ಪಶ್ಚಿಮದಿಂದ ಮತ್ತು ದಕ್ಷಿಣದಿಂದ ಬರ್ತಕ್ಕಂಥ ಸೂರ್ಯ ಕಿರಣಗಳು ನೆಗೆಟಿವ್, ಹಾಗಾಗಿ ಅಲ್ಲಿ ಆದಷ್ಟು ಕತ್ಲಿರಬೇಕು, ಗಾಳಿ ಬೆಳಕು ಒಳಗಡೆ ಕಡಿಮೆ ಬರಬೇಕು ಅಂತ ಹೇಳೋದು. ಯಾವಾಗ ಈ ದಕ್ಷಿಣ ಮತ್ತು ಪಶ್ಚಿಮ ರೋಡ್ ಫೇಸಿಂಗ್ ನೀವು ತೊಗೊಂಡ್ಬಿಡ್ತೀರೋ ಅಲ್ಲಿಗೆ ನೀವು ಇನ್ನೊಬ್ಬರು ನಮ್ಮ ಮನೆ ಚೆನ್ನಾಗಿ ಕಾಣಲಿ ಅಂತ ವಿಂಡೋ ಜಾಸ್ತಿ ಕೊಡ್ತಾ ಹೋದಾಗ ನಮಗಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ನಾನು ಈ ಸೈಟಿಂದ ನೋಡ್ರಿ ಅವ್ರಿಗೆ ಹೇಳಿದ್ದಿದ್ದು ಇಲ್ಲೇ, ನಾನು ದಕ್ಷಿಣ ರೋಡಿಂದ ನಮ್ಮ ಸೈಟ್ಗೆ ಉತ್ತರಕ್ಕೆ ಹತ್ತಬಾರ್ದು, ಮತ್ತು ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಇಳಿಬಾರ್ದು. ಈಗ ನೀವು ಕೇಳ್ಬೋದು ಸರ್ ಉತ್ತರಕ್ಕೆ ಹತ್ತಿದ್ರೆ ಏನಾಗುತ್ತೆ ಅಂತ. ಫಸ್ಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗು ಉತ್ತರಕ್ಕೆ ಹತ್ತಿದಾಗ ನಮಗೆ ಫೈನಾನ್ಸ್ ಸಪೋರ್ಟ್ ಮಾಡಲ್ಲ, ಹತ್ತಬಾರ್ದು. ಯಾರ್ಯಾರು ಉತ್ತರಕ್ಕೆ ಹತ್ತಾ ಇರ್ತೀರಿ ಆ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ಅದು ಅಮ್ಮ ಇರ್ಬೋದು, ಹೆಂಡತಿ ಇರ್ಬೋದು, ತಂಗಿ ಇರ್ಬೋದು, ಮಗಳಿರ್ಬೋದು, ಮೊಮ್ಮಗು ಇರ್ಬೋದು, ಯಾರಾದರೂ ಅಷ್ಟೇ ಉತ್ತರಕ್ಕೆ ಹತ್ತಿದ್ರೆ ಅವ್ರಿಗೆ ಸುಖ ಅನ್ನೋದು ತುಂಬ ಕಡಿಮೆ ಇರುತ್ತೆ, ಲಕ್ಸುರಿ ಲೈಫ್ ಪೂರ್ತಿ ಕಡಿಮೆ. ಅದಾದಮೇಲೆ ನಾವು ನೋಡಿ ಈ ಮನೆ ಸೈಟಿಂದ ರೋಡ್ಗೆ ಇಳಿತೀರಲ್ವ, ದಕ್ಷಿಣಕ್ಕೆ ಸ್ಟಾರ್ಟಿಂಗ್ ಇಳಿಬಾರ್ದು. ದಕ್ಷಿಣಕ್ಕೆ ಇಳಿದ್ರೆ ಆರೋಗ್ಯ ಸಮಸ್ಯೆ ಬರ್ತದೆ, ಹೆಣ್ಮಕ್ಳನ್ನ ತೋರಿಸುತ್ತೆ. ಮತ್ತು ಲೇಡೀಸ್ ಯಾವಾಗ ದಕ್ಷಿಣಕ್ಕೆ ಇಳಿದಾಗ, ಮತ್ತು ಯಾರ್ಯಾರು ದಕ್ಷಿಣಕ್ಕೆ ಇಳಿತೀರೋ ಆ ಮನೆಯಲ್ಲಿ ಒಡವೆ ನಿಲ್ಲಲ್ಲ, ಎಲ್ಲ ಅಡ ಇಡಿಸ್ಬಿಡುತ್ತೆ, ಹರಾಜಾಗುತ್ತೆ. ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ನಾವು ಇಳಿಬಾರ್ದು. ಇದನ್ನು ನಾನು ಹೇಳ್ದಾಗೆ ಅವ್ರು ಇದನ್ನು ಗಮನದಲ್ಲಿ ಇಟ್ಕೊಂಡು ನನ್ನನ್ನು ಕರ್ಸ್ಕೊಂಡಿದ್ದು. ಇದಾದಮೇಲೆ ನಾವು ಒಳಗಡೆ ಹೋದರೆ ಅಗ್ನಿ ಮೂಲೆಯಲ್ಲಿ ಒಬ್ಬ ಮನೆ ಕೆಲಸ ಮಾಡೋಂಥ ಅಮ್ಮ ಒಬ್ಬರು ಬಟ್ಟೆ ಒಗಿತಾ ಇದ್ದಾರೆ. ಯಾರ್ಯಾರು ಅಗ್ನಿ ಮೂಲೆಯಲ್ಲಿ ನೀವು ನೀರನ್ನು ಉಪಯೋಗಿಸ್ತೀರಾ, ಎಷ್ಟು ಭೂಮಿ ಮೇಲೆ ನೀರು ಬೀಳುತ್ತೆ ಅಷ್ಟು ಹಾಸ್ಪಿಟ್ಲ್ ಖರ್ಚು ಬರ್ತದೆ. ಅಗ್ನಿ ಮೂಲೆಯಲ್ಲಿ ಒಂದು ಡ್ರಾಪ್ ಕೂಡ ನೀರು ನಮ್ಮ ಭೂಮಿ ಮೇಲೆ ಬೀಳಬಾರ್ದು. ನಾವು ಮಾಮೂಲಿ ಹಟ್ಟಿ ತೊಳಿಬೇಕಾದ್ರೆ, ಮನೆ ಒರೆಸ್ಬೇಕಾದ್ರೆ ಅವಾಗೆಲ್ಲ ಮಾಡ್ಬೋದು. ಅದು ಬಿಟ್ಟು ನಾವು ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಬೇರೆ ಇನ್ನೇನಕ್ಕೋ ಕಾರ್ ತೊಳೆಯೋದಕ್ಕೆ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಿದಾಗ ನಿಮಗೆ ಆರೋಗ್ಯ ಸಮಸ್ಯೆ ಬರ್ತದೆ. ನಾವು ಇಲ್ಲಿಂದ ಒಳಗಡೆ ಹೋದಾಗ ನೋಡ್ರಿ ಈಶಾನ್ಯದಿಂದ ಒಂದು 10 ಅಡಿ 12 ಅಡಿ ಬಿಟ್ಟು ಡೋರ್ ಕೊಟ್ಟಿದ್ದಾರೆ. ಸೊ ಈ ಲಿವಿಂಗ್ ಏರಿಯಾಕ್ಕೆ ನಾವು ಎರಡಕ್ಕೂ ತೊಗೊಂಡಾಗ ಅರ್ಧದಿಂದ ಈಶಾನ್ಯ ಕಡೆ ಇದೆ, ನಾನೇನು ಅದು ಅಬ್ಜೆಕ್ಷನ್ ಮಾಡಲಿಲ್ಲ. ಅದಾದಮೇಲೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಅದು ತುಂಬ ಚೆನ್ನಾಗಿದೆ ನೋಡಿರಿ. ಇದಾದಮೇಲೆ ಇಲ್ಲಿ ಸ್ವಲ್ಪ ಈಶಾನ್ಯದಲ್ಲಿ ಪ್ಯಾಸೇಜ್ ಮಾಡಿಬಿಟ್ಟು ಇಲ್ಲಿ ದೇವ್ರ ಮನೆ ಕೊಟ್ಟು ಪೂರ್ವಕ್ಕೆ ಮುಖ ಮಾಡಿ ಕೊಟ್ಟಿದ್ದಾರೆ. ನೀವು ತುಂಬ ಜನ ಕೇಳ್ತಾ ಇರ್ತೀರ ಈಶಾನ್ಯದಲ್ಲಿ ದೇವ್ರ ಮನೆ ಬರ್ಬೋದಾ ಅಂತ. ನಾವು ಸೈಟಲ್ಲಿ ಬಂದು ನೋಡಬೇಕು ಅಥವಾ ಪ್ಲ್ಯಾನ್ ನೋಡಬೇಕು. ನಮ್ಗೆ ಅದು ಹೇಳೋದು ಕಷ್ಟ ಆಗ್ತಾ ಇರ್ತದೆ, ನಾವು ಕೇಳೋ ಪ್ರಶ್ನೆಗೆ ನಿಮ್ಗೆ ಉತ್ತರನೇ ಗೊತ್ತಿರಲ್ಲ. ಇವತ್ತು ಒಬ್ರು ಯಾರೋ ಚಿಕ್ಕಮಂಗ್ಳೂರಿಂದ ನನಗೆ ಫೋನ್ ಮಾಡಿದರು, ಸರ್ ದೂರ ಆಗ್ತದೆ ದಯವಿಟ್ಟು ಫೋನಲ್ಲಿ ಹೇಳಿ ಅಂತ. ಆಯ್ತು ನೋಡೋಣ ಹೇಳಿ ಅಂದರೆ ಅವ್ರು ಹೇಳ್ತಾ ಇರೋದು ಮ್ಯಾಚ್ ಆಗ್ತಾಯಿಲ್ಲ. ನಾನು ಆಮೇಲೆ ಕೇಳಿದ್ಮೇಲೆ ಈ ರೀತಿ ಅಲ್ಲ, ಪಶ್ಚಿಮದಲ್ಲಿ ಇನ್ನೊಂದು ಟಾಯ್ಲೆಟ್ ರೂಮ್ ವೆಂಟಿಲೇಷನ್ ಇದೆ ಅಲ್ವಾ ಅಂದರೆ ಹೌದು ಸರ್ ಮರ್ತುಬಿಟ್ಟೆ ಅಂತಾರೆ. ಇದೇ ಕಾರಣಕ್ಕೋಸ್ಕರನೇ ಫೋನಲ್ಲಿ ಯಾರು ಕೇಳಬೇಡಿ, ಸೈಟಿಗೆ ಕರ್ಸ್ಕೊಳ್ಳಿ ಅಂತ ಹೇಳೋದು. ನೋಡಿ ಇಲ್ಲಿ ಪೂರ್ವದಲ್ಲಿ ನೋಡಿರಿ, ಇದು ಪೂರ್ವ ಇದು ಪಶ್ಚಿಮ. ಒಂದು ಸುಮಾರು ಪೂರ್ವದಿಂದ ಪಶ್ಚಿಮಕ್ಕೆ ಒಂದು 45ರಿಂದ 50 ಅಡಿ ಇದೆ. ದೊಡ್ಡ ಬಂಗ್ಲಾ, ಅದು ದೊಡ್ಡ ಮನೆ. ಈ ಈಶಾನ್ಯ ಬಿಟ್ಟು ಉತ್ತರ ಮಧ್ಯ ಭಾಗ ಬಿಟ್ಟು ಮಧ್ಯದಲ್ಲಿ ದೇವ್ರ ಮನೆ ಮಾಡಿ ಪೂರ್ವಕ್ಕೆ ಟರ್ನ್ ಮಾಡಿದ್ದಾರೆ. ಇಲ್ಲಿ ದೇವ್ರ ಮನೆ ಬರ್ಬೋದು. ನಾನು ಹೇಳ್ತೀನಿ ಕಂಡೀಷನ್ ಅಪ್ಲೈ ಅಂತ. ಏನಕ್ಕಪ್ಪ ಅಂದರೆ ಪೂರ್ವದಲ್ಲಿ ಒಂದು ರೂಮು, ಅದು ದೇವ್ರ ಮನೆ ಇರ್ಬೋದು, ಮತ್ತೊಂದು ಇರ್ಬೋದು, ವರಂಡ ಇರ್ಬೋದು, ಲಾಬಿ ಅಂತೀರಿ, ಏನಾದರೂ ಸರಿ. ಇಲ್ಲಿ ನೀವು ಕೊಟ್ಟಾಗ ಆಪೋಸಿಟಲ್ಲಿ ಇನ್ನೊಂದು ರೂಮ್ ಅಂತ ಇರಬೇಕು. ಇದ್ದರೆ ಮಾತ್ರ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಇದು ಟಿ ವಿ ಯೂನಿಟ್ ಬಂತು ನೋಡ್ರಿ, ಪಶ್ಚಿಮ ಪೂರ್ತಿ ಖಾಲಿ ಬಂತು. ಪೂರ್ವದಲ್ಲಿ ದೇವ್ರ ಮನೆ ಬಂದಾಗ ಮನೆ ಯಜಮಾನರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ, ಮನೇಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಅಳಿಯಂದರಿಗೆ ತೊಂದರೆ ಆಗ್ತದೆ. ಹಾಗಾಗಿ ಪೂರ್ವ ಈಶಾನ್ಯದಲ್ಲಿ ದೇವ್ರ ಮನೆ ಬರಬೇಕಾ ಬೇಡ ಅನ್ನೋದು ನಾವು ನೋಡಿ ಹೇಳ್ಬೇಕಾಗ್ತದೆ. ಇದಾದಮೇಲೆ ನೋಡ್ರಿ 45 ಅಡಿ 50 ಅಡಿ ಏನು ದೊಡ್ಡದಿದೆ. ಉತ್ತರದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಒಂದೇ ಒಂದು ವಿಂಡೋ ಕೊಟ್ಟಿದ್ದಾರೆ, ಅದು 4 ಗರಿದು ಒಂದು ವಿಂಡೋ. ನಾವು ಹೇಳೋದು ಏನಪ್ಪ ಅಂದರೆ ಯಾರಾದರೂ ಕಟ್ಟಿ ಸೇಲ್ ಮಾಡ್ಬೇಕಂತಿರ್ತಾರಲ್ವ, ಅವ್ರು ಈ ಕೆಲಸಗಳು ಮಾಡ್ತಾರೆ. ನಮಗೆ ಸ್ವಂತಕ್ಕೆ ಮಾಡ್ಕೊಬೇಕು ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ಅಂತ, ಅವ್ರದ್ದು ಜಾಸ್ತಿ ಇಟ್ಕೊತಾರೆ. ಏನಕ್ಕೆ ಅಂದರೆ ವುಡ್ಡು ಈಗ ತುಂಬ ಕಾಸ್ಟ್ಲಿ ಆಗಿದೆ. ಅದನ್ನು ಕೊಂಡೋದು ಕಡಿಮೆ ಮಾಡಬೇಕು ಅಂದರೆ ಬಳಸೋದು ಕಡಿಮೆ ಮಾಡಬೇಕು. ನಾವು ಕಟ್ಬಿಟ್ಟು ಮಾರೋದಲ್ವಾ ಅಂತ ಏನು ಮಾಡ್ತಾರೆ, ಒಂದೇ ಒಂದು ವಿಂಡೋ ಕೊಟ್ಬಿಟ್ರು. ಇಲ್ಲಿ ಕೂತ್ಕೊಂಡ್ರೆ ವಾಯುವ್ಯ ಬ್ಲಾಕ್ ಆಯಿತು. ವಾಯುವ್ಯ ಬ್ಲಾಕ್ ಆದರೆ ವ್ಯವಹಾರಗಳೆಲ್ಲ ಬ್ಲಾಕ್ ಆಗ್ತದೆ. ಉತ್ತರ ನಮಗೆ ಎಷ್ಟು ಓಪನ್ ಇರುತ್ತೆ ಅಷ್ಟು ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ. ಇವರು ಯಾವಾಗ ಸೇಲ್ ಮಾಡಬೇಕು ಅಂತ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರು, ಅವ್ರು ಮಾಡಿದ್ರು. ಇದಾದಮೇಲೆ ನೋಡ್ರಿ, ಇದು ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನದಲ್ಲಿ ಮೆಟ್ಲು ಬಂತು. ಇಲ್ಲಿ ಪಶ್ಚಿಮಕ್ಕೆ ಹತ್ತಿ ಉತ್ತರಕ್ಕೆ ಟರ್ನ್ ಆಗೋದು. ಫಸ್ಟ್ ಆಫ್ ಆಲ್ ಏನಂದರೆ ಯಾವತ್ತೂ ಅಷ್ಟೇ ಮೆಟ್ಲುಗಳು ಯೂ ಟರ್ನ್ ಆಗಬೇಕು. ಆದ್ರೂ ಈ ಬ್ರಹ್ಮಸ್ಥಾನದಲ್ಲಿ ಬರಬಾರ್ದು, ಬ್ರಹ್ಮಸ್ಥಾನದಲ್ಲಿ ಬಂದ್ಬಿಡ್ತು. ಅವ್ರು ಹೇಳಿದ್ರು ಈ ದಕ್ಷಿಣಕ್ಕೆ ಹತ್ತಿ ಈ ಥರ ಇತ್ತಪ್ಪ, ನಾವು ಚೇಂಜ್ ಮಾಡ್ಕೊಂಡ್ರಿ ಅಂತ. ನೀವು ಚೇಂಜ್ ಮಾಡಿದ್ದು ಅಲ್ಲೇ, ಮುಂಚೆ ಮಾಡಿದ್ದವ್ರೂ ಅಲ್ಲೇ, ಎರಡೂ ಬ್ರಹ್ಮಸ್ಥಾನದಲ್ಲಿ ಮೆಟ್ಲು ರಾಂಗ್ ಆಯಿತು. ಇದಾದಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಆದಮೇಲೆ ಮುಂಚೆ ನಾವು ಈ ರೀತಿ ಕೊಡ್ತಾ ಇದ್ರೆ ಈಗ ಕೊಡ್ತಾ ಇಲ್ಲ ನೋಡಿ. ಇದು ದೇವಮೂಲೆ ಕಟ್ಟಾಗುತ್ತೆ. ಇಲ್ಲಿ ಟಾಯ್ಲೆಟ್ ರೂಮ್ ಬರ್ಬೋದು, ಬರಬಾರ್ದು ಅಂತಲ್ಲ, ಆದರೆ ನಮ್ಮ ರೂಮ್ ಹಿಂಗೆ ಸ್ಕ್ವೇರ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ.
ನಮ್ಮ ರೂಮು ಸ್ಕ್ವೇರ್ ಇಲ್ಲ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಏನು ಯಜಮಾನ್ರು ಇರಬೇಕು. ಈ ಗ್ರೌಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಯಜಮಾನ್ರು ಇಲ್ಲ, ಇಲ್ಲಿ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ. ಇದು ದೋಷ. ಫಸ್ಟ್ ಆಫ್ ಆಲ್ ಏನಂದರೆ ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಮೇನ್ ಡೋರು, ಅಡುಗೆ ಮನೆ, ದೇವ್ರ ಮನೆ ಎಲ್ಲಿರುತ್ತೆ, ಮನೆ ಯಜಮಾನರು ಅಲ್ಲಿದ್ದರೆ ತುಂಬ ಶ್ರೇಯಸ್ಸು. ಇದನ್ನು ಖಾಲಿ ಬಿಟ್ಬಿಟ್ರು ಅವರು. ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಕಟ್ಕೊಂಡ್ಬಿಟ್ಟವ್ರೆ ಟಚ್ ಮಾಡಿ ಮನೆಗೆ. ವಾಯುವ್ಯ ಅಂದ್ರೇ ಗಾಳಿ ಆಡಬೇಕು. ಮ್ಯಾಕ್ಸಿಮಮ್ ಗಾಳಿ ಆಡ್ದಂಗೆಲ್ಲ ನಮಗೆ ವ್ಯಾಪಾರ ಚೆನ್ನಾಗಾಗ್ತದೆ. ಯಾವಾಗ ಕಾಂಪೌಂಡ್ಗೂ ಮನೆಗೂ ಟಚ್ ಮಾಡಿ ಟಾಯ್ಲೆಟ್ ರೂಮ್ ಮಾಡಬಾರ್ದು. ನಮಗೆ ಮನೆ ಆದಮೇಲೆ 4 ಅಡಿ, ಟಾಯ್ಲೆಟ್ ರೂಮ್ ಆದಮೇಲೆ, ಟಾಯ್ಲೆಟ್ ರೂಮ್ ಮುಗಿದ ಮೇಲೆ ಕಾಂಪೌಂಡ್ಗೂ ಟಾಯ್ಲೆಟ್ ರೂಮ್ಗೂ 6 ಅಡಿ ಜಾಗ ಇದ್ದರೆ ಮಾತ್ರ ಮಾಡಬೇಕು. ಇಲ್ಲ ಅಂದರೆ ಈ ಟಾಯ್ಲೆಟ್ ರೂಮ್ಗಳನ್ನ ವಾಯುವ್ಯದಲ್ಲಿ ಮಾಡಬೇಡಿ. ಮೊನ್ನೆ ಒಬ್ಬರು ಕಮೆಂಟ್ಸ್ ಮಾಡಿದರು, ಸರ್ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಕೊಡಬೇಕು ಅಂತ ನೀವೇ ಹೇಳ್ತೀರಾ, ಕೊಡಬಾರ್ದು ಅಂತಲೂ ನೀವೇ ಹೇಳ್ತೀರಾ ಅಂತ. ನಾನು ಹೇಳ್ತಾ ಇರೋದು ಮನೆಯಿಂದ 4 ಅಡಿ ಬಿಟ್ಟು ಟಾಯ್ಲೆಟ್ ರೂಮ್ ಬರಬೇಕು. ಟಾಯ್ಲೆಟ್ ರೂಮ್ ಆದಮೇಲೆ ಕಾಂಪೌಂಡ್ಗೆ 6 ಅಡಿ ಜಾಗ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ತೊಗೊಬೇಡಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಮತ್ತು ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಬಂದರೆ ನೋಡಿರಿ, ಇದು ಮಾಸ್ಟರ್ ಬೆಡ್ರೂಮ್, ಮನೆ ಯಜಮಾನ್ರಿಗೆ ಅಂತ ಮಾಡಿದ್ದಾರೆ. ಇದು ಅಷ್ಟೇ ಸ್ಕ್ವೇರ್ ಇಲ್ಲ, ಯಾಕಂದರೆ ಇಲ್ಲಿ ಮೆಟ್ಲು ಏನೇನೋ ಬಂದಾಗ ಅಗ್ನಿಮೂಲೆ ಮುಂದಕ್ಕೆ ತೊಗೊಂಡ್ರು. ಇಲ್ಲಿಂದ ಇದು ಟಾಯ್ಲೆಟ್ ರೂಮ್ಗೆ ಈಸ್ಟ್ಗೆ ಹತ್ತಾರೆ. ಈಸ್ಟ್ಗೆ ಹತ್ತಬಾರ್ದು, ಗ್ರೋತ್ ಇರಲ್ಲ, ಬೆಳವಣಿಗೆ ಕುಂಠಿತ ಆಗ್ತದೆ, ಯಜಮಾನರಿಗೆ, ಮನೆ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ. ಅದೇ ರೀತಿ ವಾಪಸ್ಸು ಈ ಟಾಯ್ಲೆಟ್ ರೂಮ್ ಉಪಯೋಗಿಸಿದಾದ್ಮೇಲೆ ಪಶ್ಚಿಮಕ್ಕೆ ಇಳಿಬಾರ್ದು. ಎರಡೂ ದೋಷ ಆಗಿ ಕನ್ವರ್ಟ್ ಆಯಿತು. ಇದು ಆದಮೇಲೆ ನಮಗೆ ವಾಯುವ್ಯದಲ್ಲಿ ಇನ್ನೊಂದು ರೂಮ್ ಕೊಟ್ಟಿದ್ದಾರೆ. ಈ ವಾಯುವ್ಯದಲ್ಲಿ ದೊಡ್ಡ ಮಗ ಇದ್ರಂತೆ. ದೊಡ್ಡ ಮಗ ಈಗ ಇಲ್ಲಿಲ್ಲ, ಹೊರದೇಶದಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಏನು ರೂಮ್ ಬರುತ್ತಲ್ವಾ, ಇದನ್ನು ಗೆಸ್ಟ್ ರೂಮ್ ಅಂತ ಕರೀತಾರೆ. ಗೆಸ್ಟ್ ರೂಮ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಬರ್ತಾರೆ 2 ದಿನ, ಯಾರಾದರೂ ನೆಂಟರು 2 ದಿನ ಇರ್ತಾರೆ, ಮತ್ತು ಅವ್ರ ಮನೆಗೆ ಅವ್ರು ಹೊರಟೋಗ್ತಾರೆ. ಈ ಗೆಸ್ಟ್ ರೂಮ್ನ ತೊಗೊಂಡೋಗಿ ನಮ್ಮ ಮಕ್ಕಳನ್ನ ಅಂತ ನಾವು ಕೊಟ್ಟಾಗ ಈ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ವಾಶ್ರೂಮ್ ಬರಲೇಬೇಕು. ಈ ವಾಶ್ರೂಮ್ ಇಲ್ಲ ಅಂದರೆ ಈ ರೂಮಲ್ಲಿ ಮಲಗ ಅಂತ ಮಕ್ಕಳು, ಅವ್ರು ಯಾರೇ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರಾದರೂ ಸರಿ, ಈ ವಾಯುವ್ಯದಲ್ಲಿರ್ತಕ್ಕಂಥ ರೂಮ್ಗೆ ಮತ್ತೆ ಅದೇ ರೂಮಲ್ಲೇ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬಂದಿಲ್ಲ ಅಂದರೆ ಈ ರೂಮಲ್ಲಿ ಇರ್ತಕ್ಕಂಥವ್ರು ಆ ಮನೇಲಿ ಇರೋದಿಲ್ಲ. ಹಾಸ್ಟ್ಲಿಗೆ ಓದೋಕೆ ಹೋಗ್ತಾರೆ, ಕೆಲಸದ ಮೇಲೆ ಹೊರದೇಶಕ್ಕೆ ಹೋಗ್ಬೋದು, ಇಲ್ಲಿಂದ ಬೇರೆ ಕಡೆ ಹೋಗ್ಬೋದು. ಏನೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ, ತೊಂದರೆ ಆಗ್ತದೆ. ಇಲ್ಲಿ ಟಾಯ್ಲೆಟ್ ರೂಮ್ ಇದ್ದರೆ ಮಾತ್ರ ಮಲಗಿಸ್ರಿ. ಯಾವಾಗ ಇಲ್ಲಿ ಟಾಯ್ಲೆಟ್ ರೂಮ್ ಇಲ್ವೋ ಅವ್ರ ಮಗ ಫಾರಿನ್ ಹೊರಟೋದ, ಮಲಗಿದ್ದರು. ಇದಾದಮೇಲೆ ಈಗ ಚಿಕ್ಕ ಮಗ ಮಲಗ್ತಾ ಇದ್ದಾನೆ. ಇಲ್ಲಿ ಚಿಕ್ಕ ಮಗ ಮಲಗ್ತಾ ಇದ್ದಾನೆ ನೋಡಿ, ಇಲ್ಲಿ ಸೌತ್ ಈಸ್ಟಲ್ಲಿ ಡೋರ್ ಇದೆ, ಕರೆಕ್ಟ್ ಇದೆ, ಒಪ್ಕೊಂಡೆ. ಈ ರೂಮ್ಗೆ ಅಟ್ಯಾಚ್ ಆಗಿ ನೈಋತ್ಯದಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ. ಅಂದರೆ ಆಡು ಭಾಷೆಯಲ್ಲಿ ಹೇಳ್ತಿರಲ್ಲ, ಕುಬೇರ ಮೂಲೆ ಅಂತ. ನಾವು ಯಾವುದೇ ರೂಮ್ ತೊಗೊಂಡ್ರು ವಾಯುವ್ಯದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ತೊಗೊಬಾರ್ದು. ತೊಗೊಂಡ್ರೆ ಸಾಲ ಮಾಡ್ತಾರೆ. ಯಾರೋ ಈ ರೂಮಲ್ಲಿ ಮಲಗೋರು ಸಾಲ ಮಾಡ್ತಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮನೆಗಳ ಪ್ಲ್ಯಾನ್ ಮಾಡಿಸ್ಬೇಕು. ಇದೆಲ್ಲ ನೋಡಿದಾದ್ಮೇಲೆ, ಹೇಳಿದಾದ್ಮೇಲೆ ನಮ್ಮ ಮತ್ತೆ ಕೆಳಗಡೆ ಬಂದು ಕುತ್ಕೊಂಡಾಗ ನಾನು ಅವ್ರಿಗೆ ಹೇಳಿದೆ, ಅಪ್ಪ ನಿನ್ನ ಕೈಯಲ್ಲಿ ಸಾಲ ಮಾಡಿಸ್ಬಿಡ್ತೆ ಅಂತ. ಅಣ್ಣ ಹೌದಣ್ಣ, ನಾನು ಮೊನ್ನೆ ಒಂದು ಒಡವೆ ಬಿಡಿಸ್ಕೊಬೇಕಾಗಿತ್ತು, 3 ಲಕ್ಷ ಇತ್ತು ಜೋಬಲ್ಲಿ, ಎತ್ಕೊಂಡು ಹೋದೆ. ಸಾಯಂಕಾಲ ಬರೋಷ್ಟೊತ್ತಿಗೆ ಒಡವೆನೂ ಬಂದಿಲ್ಲ, ನನ್ನ ಹತ್ರ ಇರೋ 3 ಲಕ್ಷಕ್ಕೆ ಇನ್ನೂ 2 ಲಕ್ಷ ಸಾಲ ಮಾಡ್ಕೊಂಡ್ಬಂದಿದ್ದೀನಿ. ಈ ಮನೆಗೆ ಬಂದ ಮೇಲೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ನಾನು 1 ವರ್ಷದಿಂದ ಹೇಳ್ತಾ ಇದ್ದೀನಿ ಈ ಮನೆ ಮಾರ್ಬಿಡೋಣ ಅಂತ. ನಮ್ಮಮ್ಮ ಮರ್ಯಾದೆ ಪ್ರಶ್ನೆ, ಇಷ್ಟು ದೊಡ್ಡ ಮನೆ ತೊಗೊಂಡು ಮಾರ್ಬಿಟ್ರು ಅಂತಾರೆ. ಅದಕ್ಕೋಸ್ಕರ 1 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಬಂದಿಲ್ಲ ಅಂದರೆ ನಾನೇ ಹೋಗಿ ಬೇರೆ ಇರ್ತೀನಿ ಅಂತ. ಏನಕ್ಕೆ ಅಂದರೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ, ಈ ರೂಮಲ್ಲಿ ಇರೋರನ್ನ ಆಚೆ ತಳ್ಳುತ್ತದೆ, ನಾನೇ ಹೋಗಿ ಹೊರಗಡೆ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಣ್ಣ, ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು. ಮತ್ತು ನಾನು ಅಣ್ಣ ಹತ್ರ ಕುತ್ಕೊಂಡು ಮಾತಾಡಿದೆ, ಅಲ್ಲಣ್ಣ ನೀವು ಯಾವ ರೀತಿನೋ ಬದುಕ್ತೋರು, ನಿಮ್ಮನ್ನು ನೋಡಿದ್ರೆ ನನಗೆ ಒಂದು ಗೌರವ ಇದೆ, ಆದರೆ ನಿಮ್ಮ ಮನೆ ನೋಡಿದಾಗ ನನಗೆ ನಂಬಿಕೆ ಬರ್ತಾ ಇಲ್ಲಣ್ಣ ಅಂದೆ. ನೋಡ್ರಿ, ಇದು ಅಷ್ಟೇ, ಈ ಅಗ್ನಿಮೂಲೆಯಲ್ಲಿ ರೂಮ್ ಕೊಟ್ರಲ್ವಾ, ಇದಕ್ಕೆ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟರು. ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಬಿಟ್ರು. ಅದೇ ರೀತಿ ಇಲ್ಲೊಂದು ಡಕ್ ಕೊಟ್ಟರು ಈಶಾನ್ಯ ಮೂಲೆಯಲ್ಲಿ ಡಕ್ ಕೊಟ್ಟಾಗ ಮನೆ ಒಳಗಡೆ ದೇವ್ರ ಮೂಲೆಯಲ್ಲಿ ಓಡಾಡಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೊಟ್ಕೊಬೇಕು. ನಾವು ನೋಡೋಕೆ ಚೆನ್ನಾಗಿದೆ ಅಂತಲ್ಲ, ಜೀವನ ಮಾಡೋಕ್ಕಾಗಬೇಕು. ಈ ಪ್ಯಾಸೇಜಲ್ಲಿ ಒಂದು ಆಚೆ ಹೋಗಿ ಬಾಲ್ಕನಿಗೊಂದು ಡೋರ್ ಕೊಟ್ಟರು. ಇದು ಟೋಟಲ್ ಲೆಕ್ಕ ತೊಗೊಂಡೋಗಿದ್ದು ಅಗ್ನಿಮೂಲೆ ಆಯಿತು. ಟೆನ್ಷನ್ ಜಾಸ್ತಿ ಮಾಡ್ತದೆ. ದೇವ್ರ ಮೂಲೆಯಲ್ಲಿ ಓಡಾಡಿಲ್ಲ ಅಂದರೆ ನಾವು ಹೋಗೋಂಥ ಕೆಲಸಗಳು ಕೈ ಹಿಡಿಯೋದಿಲ್ಲ. ಅವಾಗ ಅಲ್ಲಿ ಕುತ್ಕೊಂಡಾಗ ನಾನು ಹೇಳ್ದಾಗ ಕುತ್ಕೊಂಡು ಈ ಥರ ಎಲ್ಲ ಆಗ್ತಾಯಿದೆ ಅಂದಾಗ ಅವ್ರು ಹೇಳಿದ್ರು, ಭಾಸ್ಕರ್, ನಾನು ಈ ಮನೆಗೆ ಬಂದಾಗ ತುಂಬ ಚೆನ್ನಾಗಿದ್ದೆ, ಬಂದ ಮೇಲೆ ನನಗೆ 4 ಕೋಟಿ ರೂಪಾಯಿ ಸಾಲ ಆಗಿದೆ. ನಾನು ಈ ಮನೆ ಮಾರ್ಬಿಟ್ರೆ ಜನ ಏನಂತಾರೋ ಅಂತ ಭಯ ನನಗೆ. ನಾನು ಹೇಳಿದೆ, ನಾನು ಈ ಮನೆಯಿಂದ ಆಚೆಗೆ ಇಮ್ಮಿಡಿಯೇಟ್ಲಿ ನಾನು ಈಗ ಹೋಗ್ತೀನಲ್ಲ, ನಿಮ್ಮ ಹತ್ರ ಎಲ್ಲ ಮಾತು ಮುಗಿಸ್ಕೊಂಡು ಇಮ್ಮಿಡಿಯೇಟ್ಲಿ ಖಾಲಿ ಮಾಡಿಬಿಡ್ರಿ, ಈ ಮನೆ ನನಗೆ ಆಗಲ್ಲ ಅಂದರು. ಏನೇನು ಆಲ್ಟ್ರ್ ಮಾಡಿಸ್ಬೇಕು ಹೇಳು, ನಾನು ಆಲ್ಟ್ರ್ ಮಾಡಿಸ್ತೀನಿ ಅಂದರು. ಅಲ್ಲಿ ತನಕ ನಾನು ಸುಮ್ಮನೆ ಇದ್ದೆ. ಆಮೇಲೆ ಅವ್ರಿಗೆ ನಾನು ಹೇಳಿದೆ, ಏನಪ್ಪ ಅಂದರೆ, ಪಕ್ಕದಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ, ದೊಡ್ಡದು ಹೈ ಟೆನ್ಷನ್ ವೈರು, ಅದರಲ್ಲಿ ಒಂಥರ ಕೆಟ್ಟ ಸೌಂಡ್ ಬರ್ತಾ ಇರ್ತದೆ. ಮತ್ತು ಮಳೆ ಬಂದಾಗ ಅದು ಸೌಂಡ್ ಜಾಸ್ತಿ ಮಾಡುತ್ತೆ.
ನಾವು ಮನೆಯೆಲ್ಲ ಹೊಡೆದು ಆಲ್ಟ್ರ್ ಮಾಡಿಸೋಣ, ಅದು ಎಷ್ಟಾದರೂ ಖರ್ಚಾಗಲಿ ನಾನು ಮಾಡಿಸ್ಬೋದು. ಈ ಹೈ ಟೆನ್ಷನ್ ವೈರ್ ಇದೆಯಲ್ಲ, ಇದನ್ನು ನಾವೇನು ಮಾಡೋಕ್ಕಾಗಲ್ಲ. ಈ ನೋಡಿ, ಇಷ್ಟು ದೊಡ್ಡ ಮನೆಗೆ ಉತ್ತರದಲ್ಲಿ ಒಂದು ವಿಂಡೋ, ಫಸ್ಟ್ ಫ್ಲೋರಲ್ಲಿ ಒಂದು ವಿಂಡೋ ಇಷ್ಟೇ ಕೊಟ್ಟಿದ್ದಾರೆ. ಇದ್ರ ಕಾರಣ ಏನಪ್ಪ ಅಂದರೆ, ಅವರು ಕಟ್ಟಿ ಮಾರೋ ಅಂಥ ಉದ್ದೇಶದಿಂದ ಅವರು ಮಾಡಿರ್ತಾರೆ. ಇದು ನೀವು ಸೈಟ್ ತೊಗೊಳಕ್ಕೆ ಮೊದಲೇ ಯಾರನ್ನ ಕೇಳ್ಬೋದಲ್ವಾ, ಹೈ ಟೆನ್ಷನ್ ವೈರ್ ಇದೆ ಅಂತ ಕೇಳಿದೆ. ಇಲ್ಲಪ್ಪ, ಇದು ಯಾರೋ ನಮಗೆ ಪರಿಚಯ ಇರೋರು ಅರ್ಧ ಕ್ಲಾಕ್ ಕಟ್ಬಿಟ್ಟು ಅವರು ಮಾರಕ್ಕೆ ಇಟ್ಟಿದ್ರು, ತುಂಬ ಕಷ್ಟದಲ್ಲಿದ್ದರು, ತೊಗೊಳ್ಳಿ ಅಂದರು. ನಾನು ನೋಡೋಕೆ ಚೆನ್ನಾಗಿತ್ತು, ದೊಡ್ಡ ಮೆಜರ್ಮೆಂಟು ತೊಗೊಂಡು ಆಮೇಲೆ ಕೆಲಸ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ರು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಯಾರಾದರೂ ಅರ್ಧ ಕ್ಲಾಕ್ ಕಟ್ಟಿ ಮನೆ ಮಾರ್ತಾರೆ ಅಂದರೆ ಅವ್ರು ಆಲ್ರೆಡಿ ಸಮಸ್ಯೆಯಲ್ಲಿ ಇದ್ದಾರೆ, ಇದು ರಿಸಲ್ಟ್ ಕೊಡ್ತಾ ಇದೆ ಅಂತ ಅರ್ಥ. ನೀವು ಯಾವತ್ತೂ ಅಷ್ಟೇ, ನೀವು ಮನೆ ಕಟ್ಟಬೇಕಾದ್ರೆ ಫಸ್ಟ್ ಖಾಲಿ ಸೈಟ್ ತೊಗೊಬೇಕು. ಇನ್ನೊಬ್ರು ಯಾರೋ ಕಟ್ಟಿರೋದು ಮಾಡಬೇಡಿ. ಅವ್ರು ಏನು ಅಂದರೆ, ದುಡ್ಡು ಉಳ್ಸೋಕ್ಕೋಸ್ಕರ ಉತ್ತರದಲ್ಲಿ ಪೂರ್ವದಲ್ಲಿ ವಿಂಡೋಗಳೇ ಕೊಡಲ್ಲ, ಕಡಿಮೆ ಕೊಟ್ಟಿರ್ತಾರೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಮಗೆ ಮ್ಯಾಕ್ಸಿಮಮ್ ನಾರ್ತ್ ಈಸ್ಟ್ ಕಾರ್ನರ್ ಓಪನ್ ಆಗಬೇಕು. ಆ ಮನುಷ್ಯ ತುಂಬ ಕಷ್ಟದಲ್ಲಿದ್ದಾನೆ ಅಂದರೆ ಅವ್ನಿಗೇನೋ ಆಗಿದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಂಬಿಡ್ಬೇಕು. ಮನೆ ಮಾರ್ತಾ ಇದ್ದಾರೆ ಅಂದರೆ ಏನಕ್ಕೆ ಮಾರ್ತಾ ಇದ್ದಾರೆ, ನೀವು ಫಸ್ಟು ಆ ಮನೆನೆಲ್ಲ ನೋಡ್ಬೇಕಾಗಿರೋದು. ಅವ್ರ ಬಗ್ಗೆ ಇತಿಹಾಸ ತಿಳ್ಕೊಬೇಕು. ಅವ್ರು ಯಾವಾಗೂ ಕಟ್ಟಿ ಮಾರ ಅಂತವ್ರ, ಅದು ನೋಡೋಣ ಒಂಥರ. ಓಕೆ, ಈ ಯಾರು ಇಲ್ದಿದ್ದವ್ರು ಅರ್ಧ ಕ್ಲಾಕ್ ಕಟ್ಬಿಟ್ಟು ನನಗೆ ಅರ್ಜೆಂಟ್ ಇದೆ, ಏನೋ ಮಗನ ಫೀಸ್ ಕಟ್ಟಬೇಕು, ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು, ಇವೆಲ್ಲ ಹೇಳೋದೇನು ಅಂದರೆ ನಿಮಗೆ ಮೋಸ ಮಾಡೋ ಅಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಅರ್ಧ ಕ್ಲಾಕ್ ನಿಂತೋಗಿರೋ ಮನೆ ದಯವಿಟ್ಟು ತೊಗೊಬೇಡಿ. ತೊಗೊತೀರಾ, ಬರೀ ಸೈಟ್ ದುಡ್ಡು ಕೊಡ್ತಾ ಅಂತೀರಾ, ತೊಗೊಳ್ಳಿ. ಅದನ್ನು ನಾವು ಆ ಕಟ್ಟಿರೋ ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕಂದ್ರೆ ಮತ್ತೆ ಕೈಯಿಂದ ದುಡ್ಡು ಕೊಡಬೇಕು. ಬಿಲ್ಡಿಂಗ್ ಇಲ್ಲ, ಖಾಲಿ ಸೈಟ್ ದುಡ್ಡು ತೊಗೊತಾರೆ ಏನಂದರೆ, ತೊಗೊಂಡು ಅದನ್ನು ಬೇಕಾದರೆ ಏನು ಬೇಕಾದರೂ ಮಾಡ್ಬೋದು. ನೀವು ಸೈಟ್ಗೂ ದುಡ್ಡು ಕೊಟ್ಟು, ಮನೆಗೂ ದುಡ್ಡು ಕೊಟ್ಟು, ಅವ್ರ ತಲೆ ಮೇಲಿರೋಂಥ ಭಾರನ ನಿಮ್ಮ ತಲೆ ಮೇಲೆ ಇಟ್ಕೊತೀರಾ. ಕಾಯ್ತಾ ಇರ್ತಾರೆ ಅವರು, ಅವ್ರ ತಲೆ ಮೇಲಿರೋಂಥ ಭಾರ ಇನ್ನೊಬ್ರ ತಲೆ ಮೇಲೆ ಇಡೋಕ. ನೀವು ಅಮಾಯಕರು, ನೀವು ಸಿಗ್ತೀರಾ, ನಿಮ್ಮ ತಲೆ ಮೇಲೆ ಇಕ್ತಾರೆ. ಇದಾದಮೇಲೆ ಇನ್ನೊಂದಾಗಿದೆ, ಅದನ್ನು ನಾನು ಹೇಳಿದೆ. ಈ ಪಶ್ಚಿಮ ರೋಡ್ ಫೇಸಿಂಗ್ ಇದೆಯಲ್ಲ, ಇಲ್ಲೆಲ್ಲೋ ಒಂದೇ ಒಂದು ಮನೆ ಇದೆ. ಇಲ್ಲಿ ಒಂದು ಮನೆ ಹೊಸ್ದಾಗಿ ಯಾರೋ ಮನೆ ಕಟ್ಟಿದ್ದಾರೆ ಜಮೀನುಗಳಲ್ಲಿ. ಈ ಕಡೆನೂ ಜಮೀನು, ಈ ಕಡೆ ಮನೆ ಇದೆ, ಈ ಕಡೆನೂ ಲೇಔಟ್ ಇದೆ. ಈ ಕಡೆ ಜಮೀನಿದೆ, ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಜಮೀನಿದೆ. ಇಲ್ಲೊಂದು ಹೊಸ್ದಾಗಿ ಒಂದು ಮನೆ ಕಟ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ, ಇವರು ಒಂದು ರೋಡ್ನ ತೊಗೊಂಬಂದು ಹಿಂಗೆ ಕೊಟ್ಟಿದ್ದಾರೆ ಈ ಮನೆಗೆ. ಅಂದರೆ ಪಶ್ಚಿಮ ನೈಋತ್ಯದಲ್ಲಿ ರೋಡ್ ಬಂದು ಕೊಟ್ಟು 1.5 ವರ್ಷ ಆಯ್ತಂತೆ. ಈ ರೋಡಾಗಿ ಕಾಂಕ್ರೀಟ್ ವೈಟ್ ಟ್ಯಾಪಿಂಗ್ ರೋಡ್ ಬಂದು ಇಲ್ಲಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ಹೋದ ತಕ್ಷಣ ಅವ್ರು ನನ್ನನ್ನು ನೋಡಲಿಲ್ಲ ಅಂದಿದ್ರೆ ಹಂಗೆ ವಾಪಸ್ ಬಂದುಬಿಡ್ತಿದ್ದೆ. ನಾನು ಹೋಗ್ತಿದ್ದಂಗೆ ನಾನು ನೋಡ್ಬಿಟ್ರು, ಯಾಕಂದ್ರೆ ನನಗೆ ಗೊತ್ತಾಗ್ಬಿಡ್ತು ಇಲ್ಲ ಹೈ ಟೆನ್ಷನ್ ವೈರ್ ಇದೆ, ನೈಋತ್ಯ ಮೂಲೆ ಕೂತಿದೆ, ನನ್ನ ಪರಿಚಯ ಇರೋರು, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಅಂಥವ್ರ ಹೋಗಿ ಇಂಥ ಮನೆ ತೊಗೊಂಡ್ಬಿಟ್ಟಿದ್ದಾರಲ್ಲಪ್ಪ ಅಂತ ನಾನು ಹೇಳಿದೆ. ಇಲ್ಲಿ ರೋಡ್ ಇತ್ತಲ್ಲ, ನೀವು ಯಾರಿಗೋ ಕೇಳಿದ್ರಲ್ಲ, ಅವ್ರನ್ನ ಕೇಳಲಿಲ್ವಾ ಈ ರೋಡ್ ಇರೋದು ಅಂತ. ಇಲ್ಲ ಭಾಸ್ಕರ್, ಇದಾಗಿ ನನಗೆ 1.5 ವರ್ಷ ಆಯಿತು, ಇದಾದಮೇಲೆ ಇದ್ದಿದ್ದು ಕಷ್ಟ ಆಗ್ತಾಯಿದೆ, ಒಂದೊಂದು ದಿನ ಕಳೆಯೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ನಿಮಗೆ ಲೇಔಟಲ್ಲಿ ಮನೆ ಕಟ್ಟಿ ಅನ್ನೋದು ಇದಕ್ಕೆ. ಜಮೀನುಗಳಲ್ಲಿ ಜಾಗ ತೊಗೊಬೇಡಿ. ಇದು 5 ಕುಂಟೆ ಏನೋ ಜಾಗ ಇದೆ. ದಕ್ಷಿಣ ಪಶ್ಚಿಮ ರೋಡ್ ತೊಗೊಂಡಾಗ 2 ಕಡೆನೂ ನಮಗೆ ಸೈಟ್ ಬಂತು. ಇಲ್ಲಿ 2 ಕಡೆ ನಮಗೆ ಸೈಟ್ ಬಂದಾಗ ಇಲ್ಲಿ ವಾಯುವ್ಯಕ್ಕೆ ರೋಡ್ ಬರೋಲ್ಲ, ಅಗ್ನಿಮೂಲಕ್ಕೆ ರೋಡ್ ಬರೋಲ್ಲ ಅಂತ ಧೈರ್ಯ. ಅದೇ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ನಮಗೆ ಖಾಲಿ ಜಾಗ ಇದ್ದಾಗ ಭಯ ಆಗ್ತಾ ಇರ್ತದೆ. ನಾವು ಇವತ್ತು ಇದನ್ನು 100% ವಾಸ್ತುಕ್ಕೆ ಮಾಡಿದ್ರು ನೈಋತ್ಯ ಮೂಲಲ್ಲಿ ಯಾವಾಗ ರೋಡ್ ಬಂದು ಹೊಡಿತೋ ಈ ವೈಬ್ರೇಷನ್ ಮನೆ ಯಜಮಾನ್ರನ್ನ, ಮನೆ ಮಕ್ಕಳನ್ನ ತಡ್ಕೊಳಕ್ಕಾಗಲ್ಲ. ನಾನು ಹೇಳಿದೆ, ನಿಮ್ಮ ಮಗ ಫಾರಿನ್ಗೆ ಹೋಗಿ ತುಂಬ ಒಳ್ಳೆ ಕೆಲಸ ಮಾಡ್ದ, ಅವ್ನು ಬಚಾವಾಗ್ಬಿಟ್ರು. ಅಣ್ಣ, ನೀವು ನಿಮ್ಮ ಮಗಕ್ಕೆ ತೊಂದರೆ ಆಗ್ತದೆ. ನೈಋತ್ಯ ಮೂಲೆ, ಪಶ್ಚಿಮ ನೈಋತ್ಯದಿಂದ ಯಾವುದೇ ಕಾರಣಕ್ಕೂ ರೋಡ್ ಬಂತು ಅಂದರೆ ಅಲ್ಲಿಂದ ಆಚೆಗೆ ಮುಗೀತು ಅಂತ. ಲಾಸ್ಟ್ಗೆ ಅವ್ರು ನಾನು ಕೂತ್ಕೊಂಡು ಏನು ಮಾಡೋದು ಅಂತ ಕೇಳಿದ್ರು. ಏನು ಮಾಡ್ತೀರಾ ನೀವು, ನೋಡಿ ನನಗೆ ಹೈ ಟೆನ್ಷನ್ ವೈರ್ ಬರಬಾರ್ದು, ರೋಡ್ ಬಂದಿಲ್ಲ ಅಂದರೆ ಒಳಗಡೆ ಇರೋದು ಏನು ಬೇಕಾದ್ರೂ ಚೇಂಜಸ್ ಮಾಡೋಣ, ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ. ಈ ಹೈ ಟೆನ್ಷನ್ ವೈರು ಮತ್ತು ಈ ರೋಡ್ ಕೂತು ನಾನೇನು ಮಾಡೋಕ್ಕಾಗಲ್ಲ. ಆಗ ಅವ್ರು ಹೇಳಿದ್ರು ನನಗೆ, ಭಾಸ್ಕರ್ ನೀನು ಹೇಳ್ತಾ ಇರೋದು ಜಮೀನುಗಳಲ್ಲಿ ಮನೆ ಕಟ್ಟಬೇಡಿ ಅಂತನಾ? ಹೌದು, ಕಟ್ಟಬೇಡಿ, ಲೇಔಟಲ್ಲಿ ತೊಗೊಳ್ಳಿ. ನಿಮ್ಗೆ ಲೇಔಟಲ್ಲಿ ಆದರೆ ಅಪ್ರೂವಲ್ ಆಗಿರುತ್ತೆ, ರೋಡ್ ಯಾವುದು, ಸೈಟ್ ಯಾವುದು ಅಂತ ಮಾರ್ಕ್ ಮಾಡಿ ಬಿಟ್ಬಿಟ್ಟಿರ್ತಾರೆ, ಅದನ್ನು ಚೇಂಜ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಜಮೀನುಗಳಲ್ಲಿ ಮನೆ ಕಟ್ಟಿದಾಗ ಭಾರಿ ಹುಷಾರಾಗಿರಬೇಕು. ನಮ್ಗೆ ಆಗೋರು ಇರ್ತಾರೆ, ಆಗದಿದ್ದವ್ರು ಇರ್ತಾರೆ. ಇದೇನೋ ಗೊತ್ತಿಲ್ದಿರೋ ತಂದು ಕೊಟ್ರ, ಗೊತ್ತಿಲ್ಲ. ಅವಾಗ ನಾವು ಇವಾಗ ಇದಕ್ಕೊಂದು 3.5 ಕೋಟಿ ರೂಪಾಯಿ ಬರೀ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಜಾಗ ಬಿಟ್ಟು. ಇವಾಗ ಇದನ್ನು ನಾನು ಏನು ಮಾಡೋದು? ಅವಾಗ ಮಗ ಹೇಳ್ತಿದ್ದ, ಅಣ್ಣ ನಾನು 1 ವರ್ಷದಿಂದ ಹೇಳ್ತಾ ಇದ್ದೀನಿ ಸೇಲ್ ಮಾಡಿಬಿಡೋಣ ಅಂತ. ನಾನು ಸುಮಾರು ನನ್ನ ಇತಿಹಾಸದಲ್ಲಿ ಒಂದು 10 ಮನೆಗೆ ಹೇಳಿರ್ಬೋದು ಮನೆ ಸೇಲ್ ಮಾಡಿರಿ ಅಂತ. ಯಾರಿಗೂ ಅಷ್ಟೇ ನನ್ನ ಮನೆ ಮಾರ್ರಿ ಅಂತ ಹೇಳಲ್ಲ. ಏನಕ್ಕೆ ಅಂದರೆ ಅವರು ರಿಟೈರ್ಡ್ ಆಗೋ ಟೈಮಲ್ಲಿ ಅವ್ರು ಯಾರೋ ಬಂದ್ರಪ್ಪ ಮನೆ ಮಾರಿಸ್ಬಿಟ್ರು, ನಾವು ಒಳ್ಳೇದಕ್ಕೆ ಮಾರಿಸಿರ್ತೀರಿ, ಮನೆ ಮಾರಿಸ್ಬಿಟ್ರು ಅಂತ ಬೈಕ್ ಅಂತಾರೆ. ಆವಾಗ ನಾನು ಹೇಳಿದೆ, ಇದು ಒಂದು 10ರಲ್ಲಿ ಇದು ಒಂದು, ದಯವಿಟ್ಟು ಸೇಲ್ ಮಾಡಿಬಿಡಿ. ಮತ್ತು ಈ ಮನೆ ತೊಗೊಳೋರು ಅವ್ನಿಗೆ ಯಾರು ಕರ್ಮ ಇರ್ತದೋ ಅವನೇ ಬರೋದು, ಎಲ್ಲರೂ ಬರೋಲ್ಲ. ಹಂಗನ್ಬಿಟ್ಟು ನೀವು ಈಸಿಯಾಗಿ ಸೇಲ್ ಮಾಡೋಕ್ಕಾಗಲ್ಲ. ಹೈ ಟೆನ್ಷನ್ ವೈರ್ ಐತೆ, ರೋಡ್ ಕೂತೈತೆ, ದಕ್ಷಿಣ ಪಶ್ಚಿಮದಲ್ಲಿ ರೋಡ್ ಇದೆ, ಅವು ಯಾರು ಬರಬೇಕಾದ್ರೆ ಅವ್ನು ಹಣೆ ಬರ ಕೆಟ್ಟಿರೋನೇ ಬರೋದು ಅಂತ ಹೇಳಿ
ಈ ಸೈಟಿಂದ ಒಳಗಡೆ ಬಂದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಸೈಟ್ ತೊಗೊಬೇಕಾದ್ರೆ ಎಚ್ಚರ ವಹಿಸಬೇಕು. ಸುತ್ತು ಏನೇನಿದೆ ಅಂತ ಅಬ್ಸರ್ವ್ ಮಾಡಿ. ನನಗೆ ಆಗಲೇ ಒಬ್ಬರು ಫೋನ್ ಮಾಡಿದರು, ಸರ್ ಈಸ್ಟು ಸೌತು ರೋಡ್ ಫೇಸಿಂಗ್ ಇದೆ ತೊಗೊಂಬೋದಾ ಅಂತ. ಬರೀ ಈಸ್ಟು ಮತ್ತು ಸೌತ್ ರೋಡ್ ಫೇಸಿಂಗ್ ನೋಡಿ ನಾನು ಸೈಟ್ ತೊಗೊಳಕ್ಕಾಗಲ್ಲ. ಸುತ್ತು ಏನೇನಿದೆ ಅದನ್ನೆಲ್ಲ ನೋಡಬೇಕು. ಸ್ಮಶಾನ ಇರ್ತದೆ, ದೂರದಲ್ಲಿ ಎಲ್ಲೋ ಕೆರೆ ಇರುತ್ತೆ, ಎಲ್ಲೋ ಒಂದು ಹತ್ರ ಹಳ್ಳ ಇರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಫ್ರೀಯಾಗಿ ಸಿಗ್ತಾರಲ್ಲ ಅಂತ ಎಲ್ಲರಿಗೂ ನನಗೆ ಅಂತಲ್ಲ ಯಾರಿಗೂ ಫೋನಲ್ಲಿ ಕೇಳಬೇಡಿ. ಕರೆಸಿ ಸೈಟಲ್ಲಿ ನಿಂತ್ಕೊಂಡು ಅಲ್ಲಿರೋ ವಾತಾವರಣನೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಈ ಸೈಟ್ ತೊಗೊಂಬೋದಾ ಅಂತ ಕೇಳ್ಬಿಟ್ಟು ನೀವು ಮನೆ ಕಟ್ಟಬೇಕು. ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ನೀವು ನನ್ನನ್ನೇ ಕರೆಸಿ ಅಂತಲ್ಲ, ನಿಮ್ಗೆ ಯಾರು ಅನುಕೂಲ ಇದ್ದಾರೋ ಅವ್ರನ್ನ ಕರೆಸ್ಕೊಂಡು ಸೈಟ್ ತೊಗೊಳೋಕ್ಕಿಂತ ಮುಂಚೆ, ಅಡ್ವಾನ್ಸ್ ಮಾಡೋದಕ್ಕಿಂತ ಮುಂಚೆ, ಕೆಲವರು ಅಗ್ರಿಮೆಂಟ್ ಮಾಡಿದ್ಮೇಲೆ ಕರ್ಸ್ಕೊತಾರೆ, ಅಡ್ವಾನ್ಸ್ ಮಾಡೋದಕ್ಕಿಂತ ಮುಂಚೆ ಕರೆಸ್ಕೊಂಡು ಮನೆಗಳನ್ನ ಕಟ್ಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಇದರಲ್ಲಿ ಏನಾದರೂ ನಾನೊಂದು ಕಲ್ತಿದ್ದೀನಿ ಅಂತ ಅನಿಸಿದ್ರೆ ನಿಮಗೆ ಒಂದು ಲೈಕ್ ಕೊಡಿ. ಅದೇ ರೀತಿ ನಿಮ್ಮವೇನಾದರೂ ಪ್ರಶ್ನೆ ಇದ್ದರೆ ನನಗೆ ಫೋನ್ ಮಾಡಿ ಕೇಳೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಿಮ್ಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಮನೆ ಯಾವ ರೀತಿ ಇದೆ, ಅದೇನಾದರೂ ದೋಷ ಇದೆಯಾ, ಇದ್ದರೆ ಯಾವ ರೀತಿ ಬದಲಿಸ್ಕೊಬೋದು ಅಂತ ತಿಳಿಸ್ಕೊಟ್ಟು ಬರ್ತೀನಿ. ನಮಸ್ಕಾರ.